ಆಡಿಯೋ ನನ್ನದಲ್ಲ ಅಂತ ಸದಾನಂದ ಗೌಡ್ರು ಹೇಳಿದ್ದಾರೆ. ಅಂದ್ರೆ ಬಿವೈ ವಿಜಯೇಂದ್ರ ಅವರನ್ನ ಕಿಕ್ಔಟ್ ಮಾಡಬೇಕು ಅನ್ನೋ ಆಡಿಯೋ ವೈರಲ್ ಆಗಿತ್ತು. ಅದು ಸದಾನಂದ ಗೌಡ್ರದು ಅನ್ನೋ ಮಾಹಿತಿ ಅಥವಾ ಸುದ್ದಿಯೂ ಕೂಡ ವೈರಲ್ ಆಗಿತ್ತು. ಸಾಮೂಹಿಕ ನೇತೃತ್ವದಲ್ಲಿ ಇರುವಂತಹ ಪಕ್ಷ ನಮ್ದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರೋ ಹೇಳಿದ ಮಾತ್ರಕ್ಕೆ ಯಾವುದು ಬದಲಾಗಲ್ಲ, ನಮ್ಮದು ಸಾಮೂಹಿಕ ನೇತೃತ್ವದಲ್ಲಿ ಇರುವಂತಹ ಪಕ್ಷ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಿದು. ಟನಲ್ ಬೆಂಗಳೂರು ಏನೇನೋ ಬೆಂಗಳೂರು ಹೆಸರುಗಳೆಲ್ಲ ಹೇಳಿದ್ರು. ಈಗ ಅನುದಾನ ಕೊಟ್ಟಿದ್ದೀರಿ, 2,000 ಕೋಟಿ ಅನುದಾನ ಕೊಟ್ಟಿದ್ದೀರಿ, ಇಡೀ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅನ್ನೋ ಮಾತು ಈಗಾಗಲೇ ಸದಾನಂದ ಗೌಡರು ಹೇಳಿದ್ದಾರೆ. ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನಾಗಲ್ಲ. ಅದು ನಮ್ಮದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗುತ್ತೆ. ಮತ್ತು ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನು ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂಥ ಕರ್ನಾಟಕದಲ್ಲಿ ಪಾರ್ಟಿ ನಮ್ಮದು. ಅದರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರನ್ನ ತೆಗಿಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂಥ ವಿಚಾರ. ಈಗಾಗಲೇ ಸದಾನಂದ ಗೌಡರು ಅದನ್ನು ನಿರಾಕರಿಸಿದ್ರಿಂದ ಅದನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೀರಿ. ಇವಾಗ ಸದಾನಂದ ಗೌಡ್ರೆ ಇಲ್ಲ ಅಂತ ಹೇಳಿದಾರಲ್ಲ, ಮುಗಿದೋಯ್ತಲ್ಲ ಆ ಅಧ್ಯಕ್ಷರದ ಆಡಿಯೋ ಏನಿದೆ. ಡಿವಿಎಸ್ ಆಡಿಯೋ ಹಿಂದೆ ಕಾಂಗ್ರೆಸ್ನವರು ಇರಬಹುದು, ಗೊಂದಲ ಮೂಡಿಸೋದಕ್ಕೋಸ್ಕರ ಕಾಂಗ್ರೆಸ್ನವರೇ ಮಾಡಿರಬಹುದು. ಇದು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಅವರ ಗಂಭೀರ ಆರೋಪ. ಡಿವಿಎಸ್ ಅವರೇ ಈ ಆಡಿಯೋ ನಂದಲ್ಲ ಅಂದಿದ್ದಾರೆ. ಆ ಆಡಿಯೋ ರೆಕಾರ್ಡ್ ಮಾಡಿದವನು ಯಾರು? ಆ ಆಡಿಯೋ ಕೊಟ್ಟ ಮಹಾಪುರುಷ ಯಾರು? ಅವರನ್ನ ಹಿಡಿದ್ರೆ ಆಡಿಯೋ ಹಿಂದಿನ ಸತ್ಯ ಗೊತ್ತಾಗುತ್ತೆ ಅಂತ ಇದೀಗ ಆಡಿಯೋ ಬಾಂಬ್ ಅನ್ನ ಕಾಂಗ್ರೆಸ್ ಪಾಳೆಯದತ್ತ ಎಸೆದಿದ್ದಾರೆ ಅಶ್ವಥ್ ನಾರಾಯಣ್. ಅವ್ರು ನಂದು ಅಲ್ವೇ ಅಲ್ಲ ಅಂತ ಹೇಳಿದ್ಮೇಲೆ ಇದ್ರ ಬಗ್ಗೆ ಚರ್ಚೆ ಇರುತ್ತೆ. ಅವ್ರು ನಂದಲ್ಲ, ಅವ್ರು ಯಾರು ರೆಕಾರ್ಡ್ ಮಾಡಿದಾನ ಅವನ್ನೇ ಕೇಳಿ. ಯಾರು ರೆಕಾರ್ಡ್ ಮಾಡಿದ್ನಲ್ಲ ಅವ್ನು ಹಿಡ್ಕೊಂಬನ್ನಿ. ರೆಕಾರ್ಡ್ ಮಾಡೋದಂತವನ್ನ ನಿಮ್ಮ ದಿಕ್ಕೆಲ್ಲಿ ಹೋಗ್ಬೇಕಂದ್ರೆ ರೆಕಾರ್ಡ್ ಮಾಡಿದವನ್ ಕಡೆ ಹೋಗ್ಬೇಕು. ರೆಕಾರ್ಡ್ ಕೊಟ್ಟಿದ್ದಾನೆ, ಈ ರೆಕಾರ್ಡ್ ಎಲ್ಲಿಂದ ಬರ್ತು, ಈ ವಾಯ್ಸ್ ಎಲ್ಲಿಂದ ಬರ್ತು, ಯಾರು ಏನು ಅಂತ ಬರಲಿ, ಆಗ ಸತ್ಯತೆ ಗೊತ್ತಾಗುತ್ತೆ. ಈಗ ಇಲ್ಲ, ನಾನು ಹೇಳಿಲ್ಲ, ನಂದಲ್ಲ ಅಂತ ಹೇಳಿದ್ದಾರೆ. ಸೊ ಯಾವನ್ನು ಯಾರು ಇದನ್ನು ಕೊಟ್ಟಿದಾರಲ್ಲ ಆ ಮಹಾಪುರುಷರು ಯಾರು, ಎಲ್ಲಿಂದ ಬರ್ತು, ಇದು ಸೋರ್ಸ್ ಎಲ್ಲಿ, ನನಗೂ ಗೊತ್ತಿಲ್ಲಪ್ಪ. ಅವ್ರು ಇಲ್ಲ ಅಂತ ಹೇಳಿದರೆ ಇದು ಹುಟ್ಟಾಕಿರುವಂಥದ್ದು ಆಗಿರ್ಬೋದು ಅಂತ ನಾನು ಹೇಳ್ಬೋದು. ಗೊಂದಲ ಹೆಂಗಾಗಿದೆ, ಯಾರೋ ಹುಟ್ಟಾಕೊಂಡ್ರೆ ಗೊಂದಲ ಹೆಂಗಾಗುತ್ತೆ? ಯಾರೋ ಉದ್ದೇಶಪೂರ್ವಕವಾಗಿ ಹುಟ್ಟಾಕಂಥವ್ರು ಇದ್ದಾರೆ, ಹುಟ್ಟಾಕಿರ್ಬೋದೇನಪ್ಪ. ಯಾಕೆ ಕಾಂಗ್ರೆಸ್ನವರೇ ಮಾಡಿರ್ಬೋದಪ್ಪ? ಯಾಕೆ ಗೊತ್ತು? ಮಾಡಿರ್ಬೋದಪ್ಪ, ಯಾರಿಗೆ ಗೊತ್ತದು? ಅವ್ರು ನಂದು ಅಲ್ವೇ ಅಲ್ಲ ಅಂತ ಹೇಳಿದ್ಮೇಲೆ ಇದ್ರ ಬಗ್ಗೆ ಚರ್ಚೆ